ನೆನ್ನೆ ನೈಟ್ ಇಲ್ಲಿ ಬಂದ್ಬಿಟ್ಟು ನಾವು ಸ್ಟೇ ಆಗಿದ್ದು. ಇದು ಸರ್ವಿಸ್ ಅಪಾರ್ಟ್ಮೆಂಟು. ಈ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಸ್ಟೇ ಆಗಿ ಇಲ್ಲಿಂದ ಈಗ ಹೊರಟಿದ್ದೀವಿ. ಈ ತಮಿಳ್ನಾಡು ಕಡೆ ಕೆಲವೊಂದು ಕಡೆ ಈ ಥರ ಅಂಬ್ಲಿ ಮಜ್ಜಿಗೆ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಈ ತಮಿಳ್ನಾಡು ವೆದರಲ್ಲಿ ಕೆಲಗೆ ಬಹಳ ಚೆನ್ನಾಗಿರುತ್ತೆ. ಈ ಗಾಡಿ ಓಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ, ಸರಿಯಾಗಿ ನೀರೆಲ್ಲ ಕುಡಿಯೋಕ್ಕಾಗಲ್ಲ. ಆ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ತರ ಮಜ್ಜಿಗೆ ಅಂಬ್ಲಿ ಕುಡಿದ್ರೆ ಒಳ್ಳೆ ಬಾಡಿ ಸ್ವಲ್ಪ ಕೋಲ್ಡ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಫುಲ್ಲು ಡಿಹೈಡ್ರೇಷನ್ ಆಗ್ಬಿಟ್ಟಿರುತ್ತೆ ಬಾಡಿ. ಈ ಬಿಸಿಲು ಗಾಡಿ ಓಡಿಸಿರೋದು ಹೆವಿ ಹೀಟ್ ಆಗ್ಬಿಡುತ್ತೆ ಬಾಡಿ. ಸೇಮ್ ಹಂಗಾಗಿದೆ ನನಗೂ ಬೆಳಿಗ್ಗೆಯಿಂದ ಹಂಗೆ ಅನ್ನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ. ಬಾಡಿ ಫುಲ್ ಹೀಟ್ ಆಗ್ಬಿಟ್ಟಿದೆ. ಹಂಗಾಗಿ ನೋಡಿ ಈ ತರ ಕುಡಿದ್ರೆ ಸ್ವಲ್ಪ ಬಾಡಿ ಕೋಲ್ಡ್ ಆಗ್ಬಿಡುತ್ತೆ. ಈ ಊರು ಒಂದು 2 ಕಿಲೋಮೀಟರ್ ಇರ್ಬೋದು ಇದು ಮೋಸ್ಟ್ಲಿ. ಸೇಮ್ ಹುಣಸೆ ಮರ ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ ರೈಟ್ ಎಷ್ಟು 2 ಸೈಡ್ ಇದೆ ನೋಡಿ. ಇದೇ ಒಗ್ಯಾನಿಕಲ್ ಫಾಲ್ಸ್ ಎಂಟ್ರಿ ಅನ್ಸುತ್ತೆ. ದಿಸ್ ಇಸ್ ಮೇನ್ ಎಂಟ್ರಿ. ಜಾತ್ರೆ ಆಗ್ಬಿಟ್ಟಿದೆಯಲ್ಲ ಗುರು. ಅಕ್ಕ ಸೈಡಿಗೆ ಹೋಗಕ್ಕ. ಓ ಯಾಕೋ ಅಳ್ತೈತೆ ಹುಡುಗಿ. ಒಗ್ಯಾನಿಕಲ್ ಫಾಲ್ಸ್ ಕರ್ಕೊಂಡ್ಬಂದು ಫಾಲ್ಸ್ ತೋರಿಸ್ದಂಗೆ ರಿಟರ್ನ್ ನಾವು ಕರ್ಕೊಂಡು ಹೋಗ್ತಾವ್ರ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಯಾಕೆ ಕಳಿಸ್ತೀರಾ ಈಗ? ಬಾಯ್ಸ್, ನೀವೇನಾದ್ರು ಒಗ್ಯಾನಿಕಲ್ ಫಾಲ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡಿದರೆ ವೀಕೆಂಡಲ್ಲಿ ಮತ್ತು ರಜಾ ಗಿಜಾ ಏನಾದ್ರು ಇದ್ದರೆ ಅದೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಬನ್ನಿ. ನಾವಂತೂ ಈ ವೀಕೆಂಡಲ್ಲಿ ಬಂದ್ಬಿಟ್ಟು ಯಾಕಾದರೂ ಬಂದ್ವಪ್ಪ ಇಲ್ಲಿಗೆ ಅಂತ ಅನ್ನಿಸ್ತಾ ಇದೆ. ಜನ ನೋಡೋಗೋರು ಇಲ್ಲಿ ಜಾತ್ರೆ ಆಗ್ಬಿಟ್ಟಿದೆ. ಅಲ್ಲಿ ಸ್ನಾನ ಮಾಡಕ್ಕೆ ಹೋದ್ರೆ ಜಾಗ ಇಲ್ಲ. ಸರಿ ಆಗಿದ್ದಾಯ್ತು, ಮಸಾಜ್ ಮಾಡಿಸ್ಕೊಂಡು ಹೋಗೋಣ, ಸ್ನಾನ ಮಾಡೋಣ ಅಂತ ಹೊರಟ್ರೆ ಮಸಾಜ್ ಹತ್ರ ಹೋದ್ರೆ 1 ಅವರ್ ವೆಯ್ಟಿಂಗ್ ಅಂತೆ. ನಮ್ಮ ಬಾಯ್ಸ್ನ ಕರ್ಕೊಂಡು ಸೀದಾ ಇಲ್ಲಿಂದ ಜಾಗ ಖಾಲಿ ಮಾಡಿ ಎಲ್ಲಾದ್ರೂ ಹೋಗೋಣ ಬರ್ರಪ್ಪ ಆಚೆ ಅಂತ ಹೊರಟು. ಆಚೆ ಬಂದಿದ್ದೆ ಒಳ್ಳೇದಾಯ್ತು ಅಂತ ಅನಿಸ್ತು. ಅದಾದ್ಮೇಲೆ ನೋಡಿ ಯಾವ ಥರ ಇದೆ ಸೀನು ಅಂತ. ಈ ಒಗ್ಯಾನಿಕಲ್ ಫಾಲ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಆಯಿಲ್ ಮಸಾಜ್ ಅದೆಲ್ಲ ಸಿಕ್ಕಾಬಟ್ಟೆ ಕಷ್ಟ, ಸ್ನಾನ ಮಾಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಗಲೀಜು. ಈಗ ಆಕ್ಚುಲಿ ಜನ ಜಾಸ್ತಿ ಇದಾರಲ್ಲ ಅದಕ್ಕೋಸ್ಕರ. ಅದಕ್ಕೆ ಇಲ್ಲಿ ಒಂದು ಪ್ರೈವೇಟ್ ಜಾಗ ಇದೆ ನೋಡಿ. ಈ ಪ್ರೈವೇಟ್ ಜಾಗದೊಳಗಡೆ ಕೆಳಗಡೆ ನೀರು ಹರಿಯುತ್ತೆ, ಅಲ್ಲಿ ಆಯಿಲ್ ಮಸಾಜ್ ಮಾಡ್ತಾವ್ರೆ. ಬನ್ನಿ ಪ್ರೈವೇಟ್ ಜಾಗಕ್ಕೂ ಹೋಗೋಣ. ನೋಡಿ ಸುತ್ತಮುತ್ತ ಹೊಲ ಇಲ್ಲಿ ಹಿಂಗೆ ಈ ಕಡೆ ಜೋಳ ಹಾಕಿದ್ದಾರೆ, ಈ ಕಡೆ ಏನೋ ಹಾಕಿದ್ದಾರೆ, ಸಣ್ಣ ಬೆಳೆದೈತಿ, ಏನಂತ ಗೊತ್ತಾಗ್ತಿಲ್ಲ. ಆಫ್ ರೋಡ್ ಎಲ್ಲೆಲ್ಲ ಹೊಡೆಯೋದಲ್ಲ, ಹಿಂಗೆ ಬದಿ ಮೇಲೆ ಹೊಡಿಬೇಕು ಗಾಡಿಗಳು. ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಸೀದಾ ಇಲ್ಲಿಂದ ಹೊರಟ್ಬಿಟ್ರೆ ಇಲ್ಲೆಲ್ಲ ಕುತ್ಕೊಂತ ಇರ್ತಾ. ಅಲ್ಲಿ ಬಿಸಿಲಿಗೆ ಏನ್ ಮಾಡ್ತಾರೆ, ಬಾ ಕುತ್ಕೊಂಬ, ಇಲ್ಲೇ ಕುತ್ಕೊಂಬ. ಇಲ್ಲೇ ಕುತ್ಕೊಂತ ಇರ್ತಾ ನೋಡಿ. ಇದಂಗಿದೆ ಪ್ರೈವೇಟ್ ಜಾಗ ಇದು ನೋಡಿ, ನೀಟಾಗೆ ಸಕ್ಕತ್ತಾಗಿದೆ ಗುರು, ಪೀಸ್ ಆಗಿದೆ. ಈಗ ಆಯಿಲ್ ಮಸಾಜಿಗೆ ಹೋಗ್ತಾ ಇದೀವಿ, ಹೋಗ್ಬಿಟ್ಟೆ ನೋಡ ಬನ್ನಿ. ಸ್ವಲ್ಪ ಹಂಗೆ ಅಣ್ಣ. ಒಳ್ಳೆ ಮಸಾಜ್ ಆಯಿತು, ನೀರಲ್ಲಿ ಚೆನ್ನಾಗಿ ಆಟ ಆಡ್ದು. ಇವಾಗ ರಿಟರ್ನ್ ಹೊರಟಿದ್ದೀವಿ, ಊಟ ಮಾಡಬೇಕು, ಹೊಟ್ಟೆ ಹಸ್ತಿದೆ. ಬಾಯ್ಸ್ ಎಲ್ಲ ರೆಡಿಯಾಗಿ ಅವ್ರೆ, ಬನ್ನಿ ಹೊರಡೋಣ. ಈಗ ಇಷ್ಟ ತನಕ ಒಂದು 3 ಅವರ್ ಆಟ ಆಡಿದ್ದು, ಸಕ್ಕತ್ತಾಗಿತ್ತು ಮಾತ್ರ. ವಾವ್, ಈ ರೋಡ್ ಮಾತ್ರ ಸೈಕ್ ಆಗಿದೆ ಇವರು, ಸೂಪರ್ ಬ್ಯೂಟಿಫುಲ್ ರೋಡ್. ಮಾಮ್, ಡ್ಯೂಕ್ ಇದ್ದಾಗ ಏನ್ ಆಫ್ ರೋಡ್ ಗಾಡಿ ಏನ್ ಬೆನಿಫಿಟ್ ಅಂತ ಅನಿಸ್ತಾ ಇತ್ತು. ಇವಾಗ ಆ ರೋಡಕ್ ಬಂದ್ಮೇಲೆ ಗೊತ್ತಾಯ್ತು ಆಫ್ ರೋಡ್ ಗಾಡಿಗೆ ಏನು ತಾಕತ್ತೈತಿ ಅಂತ ಹೇಳ್ಬಿಟ್ಟು. ಇದೆ ಆದ್ರೆ ನಿನ್ ಗಾಡಿ ನಾನು ಚಿಕ್ಕದು ಅಂತ ಹೇಳ್ತಿಲ್ಲ. ಯಪ್ಪ ಅವನ ಅಮ್ಮನ ಏನೇನ್ ಪಾರ್ಟ್ಸ್ ಎಲ್ಲೆಲ್ಲಿ ಉದುರೋಯ್ದವೋ ಗೊತ್ತಿಲ್ಲ. ಸರ್ವಿಸ್ ಬಿಟ್ಟ ಹೇಳ್ಬೇಕು ಅವನು. ಸೂಪರ್ ಎಲ್ಲ ಸಕ್ಕತ್ತ ಹೊಡೆದ್ರಿ. ಅವ್ನು ಓಪನ್ ಇಲ್ಲ ಅನ್ಸುತ್ತೆ. ಮಸ್ತಾಗಿ ಆಫ್ ರೋಡ್ ಈಗ ಮಾತ್ರ ಗುಂಡಿ ಪಂಡಿ ಚಿಕ್ಕ ನೋಡ್ದಂಗೆ ಒಳ್ಳೆ ಸಕ್ಕದಾಗ ಕರ್ಕೊಂಬರುತ್ತೆ. ಐ ಲವ್ ಯು. ಓಕೆ ಬಾಯ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಯಾರಾದರೂ ನನ್ನ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ಟೇಕ್ ಕೇರ್, ಬಾಯ್ಸ್ ಅಂಡ್ ಗರ್ಲ್ಸ್.